ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಂಗಾರಿ, ಏನು ಹೀಗಾಗೋಯ್ತು? ಆ ಜವರೇಗೌಡ ಸೋಲ್ತಾನೆ, ಅವನ ಸೋಲಿಸ್ಬೇಕು ಅಂತ ನಿಂಗೆ ಯಾರು ಹೇಳಿದ್ದು? ಛೇ, ಏನೋ ಮಾಡಕ್ ಹೋಗಿ ಇನ್ನೇನೋ ಆಗೋಯ್ತಲ್ಲ ರವಿ. ಆ ಜವರೇಗೌಡನ್ ಸೋಲ್ಸೋದಕ್ಕೋಸ್ಕರ ಖರ್ಚು ಮಾಡಿದ ದುಡ್ಡೆಲ್ಲ ವೇಸ್ಟ್ ಆಗೋಯ್ತು. ಆ ಮುನಿಸ್ವಾಮಿಯಿಂದ ನಮಗ್ ಯಾವ ಕೆಲ್ಸನೂ ಆಗಲ್ಲ. ನಮ್ ಕರ್ಮಕ್ಕೆ ಮತ್ತೆ ನಾವು ಆ ಜವರೇಗೌಡನ ಹತ್ರನೇ ಹೋಗ್ಬೇಕು. ಸರಿ, ಹೋಗ್ಲಿ ಬಿಡು ಬಂಗಾರಿ. ಯಾರು ಗೆದ್ರೆ ನಮಗೇನು? ನಮಗೆ ನಮ್ಮ ಕೆಲಸ ಆಗೋದು ಮುಖ್ಯ. ಆ ಜವರೇಗೌಡ ಗೆದ್ದವನಲ್ಲ, ಅವನ ಹತ್ರ ಹೋಗಿ ಡೀಲ್ ಮಾಡಿದರೆ ಆಯಿತು. ಹೇಗೋ ಗೆದ್ಮೇಲೆ ನಮ್ಮ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿದಾನಲ್ಲ. ಹೌದು ರವಿ, ಹೇಗಾದ್ರೂ ಮಾಡಿ ನಾವ್ ನಮ್ ಕೆಲ್ಸನ ಸಾಧಿಸ್ಕೊಳ್ಳೇಬೇಕು. ಆದ್ರೆ ಅದಕ್ಕೂ ಮುಂಚೆ ಖುಷಿ ಜವರೇಗೌಡನ್ ಮನೆಗೆ ಹೋಗದೆ ಇರೋ ಹಾಗೆ ನಾವ್ ನೋಡ್ಕೋಬೇಕು. ಅವಳು ಯಾಕೆ ಅವ್ರ ಮನೆಗೆ ಹೋಗ್ತಾಳೆ? ಹೇಳಕ್ ಆಗಲ್ಲ ರವಿ. ಈ ಭಾವನಾಗೆ ಖುಷಿನ ಬಿಟ್ಟಿರೋದಕ್ ಆಗಲ್ಲ. ಅವಳು ಯಾವಾಗ ಬೇಕಾದ್ರೂ ಖುಷಿನ ಜವರೇಗೌಡನ್ ಮನೆಗೆ ಕರ್ಕೊಂಡು ಹೋಗ್ಬೋದು. ಖುಷಿ ಏನಾದ್ರೂ ಜವರೇಗೌಡನ್ ಮನೆಗೆ ಹೋದ್ರೆ ಅಲ್ಲಿ ನಾವು ಜವರೇಗೌಡನ್ ಎದುರಾಕೊಂಡು ಖುಷಿನ ವಾಪಸ್ ನಮ್ ಮನೆಗೆ ಕರ್ಕೊಂಡ್ ಬರೋದು ತುಂಬಾನೇ ಕಷ್ಟ ಆಗೋಗುತ್ತೆ. ನಮ್ ಪರಿಸ್ಥಿತಿ ಆಡ ಕತ್ರಿಲ್ ಸಿಕ್ಕಾಕೊಂಡಿರೋ ಅಡಕೆ ಹಾಗಾಗೋಗುತ್ತೆ. ಅದಕ್ಕೆ ನಾವು ಖುಷಿನ ಹೇಗಾದ್ರೂ ಮಾಡಿ ಅದಕ್ಕೂ ಮುಂಚೆ ನಮ್ಮ ಮನೆಗೆ ಕರ್ಕೊಂಡ್ ಬಂದ್ಬಿಡ್ಬೇಕು. ನಿಜ ಬಂಗಾರಿ, ಹೇಗಾದ್ರೂ ಮಾಡಿ ಆ ಖುಷಿನ ನಮ್ಮ ಮನೆಗೆ ಎತ್ತಾಕೊಂಡ್ಬರ್ಬೇಕು. ಆಗ ಆ ಭಾವನ ನಮ್ಮ ಕೈಲಾಡ್ಸೋ ದಾಳ ಆಗಿರ್ತಾಳೆ. ಎಂಕ್ಲು ಪಂಡಿ ಲೆಕ್ಕ ಉಪ್ಪಲು. ಲಕ್ಷ್ಮಿ, ಒಂದು ಲೋಟ ನೀರು ಕೊಡು. ಎಲ್ಲಿಗ್ರಿ ಹೋಗಿದ್ರಿ? ಯಾಕೆ ಲಕ್ಷ್ಮಿ, ನೀನ್ ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ನೋಡಪ್ಪ, ನೀನು ಹೇಳ್ದೆ ಕೇಳ್ದೆ ಹೋದ್ರೆ ಗಾಬರಿ ಆಗುತ್ತೆ ಸೀನಾ. ಅಮ್ಮ, ಅದು ವೆಂಕಿ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಅವ್ನು ಮಾತಾಡ್ಸ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ತಡ ಆಯ್ತಷ್ಟೆ. ಏನು, ವೆಂಕಿ ನೋಡಕ್ ಹೋಗಿದ್ರಾ? ರೀ, ನೀವ್ ಹೇಳಿದ್ರೆ ನಾನು ನಿಮ್ ಜೊತೆ ಬರ್ತಿದ್ದೆ. ನನಗೂ ಅವನ ನೋಡ್ಬೇಕು ಅನಿಸ್ತಿದೆ. ಮುಂದಿನ ಸಲ ಹೋಗುವಾಗ ಕರ್ಕೊಂಡು ಹೋಗ್ತೀನಿ ಬಿಡ. ರೀ, ಈಗ ವೆಂಕಿ ಹೇಗಿದ್ದಾನೆ ರೀ? ಇದನ್ನೇ ನೋಡು ತಾಯಿ ಕರಡು ಅನ್ನೋದು. ನೀನು ಎಷ್ಟು ಕಾಳಜಿಯಿಂದ ಕೇಳ್ತಾ ಇದೆಯೋ ಅವನು ಅಷ್ಟೇ ಕಾಳಜಿಯಿಂದ ನಿನ್ನ ಬಗ್ಗೆ ಕೇಳ್ದ. ನಿನ್ನ ಬಗ್ಗೆ ಅವನಿಗೆ ಸುಳ್ಳು ಹೇಳ್ದಾಗೆ ಅವನ ಬಗ್ಗೆ ಇವಾಗ ನಿನಗೆ ಸುಳ್ಳು ಹೇಳಬೇಕಷ್ಟೆ. ಏನ್ರಿ ಹೇಳ್ತಾ ಇದ್ದೀರಾ? ನೀನಿಲ್ಲಿ ಹೇಗೆ ಊಟ ತಿಂಡಿ ಸರಿಗೆ ಮಾಡ್ತಿಲ್ವೋ ಹಾಗೆ ಅವನು ಮನೆ ನೆನಪಲ್ಲಿ ಅಲ್ಲಿ ಊಟ ತಿಂಡಿ ಮಾಡೋದು ಬಿಟ್ಟಿದ್ದ. ಬೈದು ಊಟ ಮಾಡಿಸ್ ಬಂದಿದ್ದಾಯ್ತು. ಅಯ್ಯೋ ದೇವ್ರೆ, ನನ್ನ ಮಗನ್ಗೆ ಯಾಕಪ್ಪ ಇಂಥ ಶಿಕ್ಷೆ? ಯಾರಿಗೂ ಕೆಟ್ಟದ್ ಬಯಸ್ತವನಲ್ಲ ಅವನು. ಅಂತವನ್ಗೆ ಇಂಥ ಗತಿ ಅಂದ್ರೆ ರೀ, ತುಂಬಾ ಬೇಜಾರಾಗ್ತಿದೆ ರೀ. ಲಕ್ಷ್ಮಿ, ಬೇಜಾರು ಮಾಡ್ಕೋಬೇಡ. ನೋಡು, ನೀನಿಲ್ಲಿ ಚೆನ್ನಾಗಿದ್ಯಾ, ನಗ್ನಗ್ತಾ ಇದೆಯಾ ಅಂತ ಗೊತ್ತಾದ್ರೆ ಅವನಲ್ಲಿ ನಗ್ನಗ್ತಾ ಇರ್ತಾನೆ. ಅವನ್ ಕಣ್ಮುಂದೆ ಇಲ್ದೇ ಇದ್ರೆ ಹೇಗ್ರಿ ನಗ್ನಗ್ತಾ ಇರೋದು? ಎಲ್ಲ ಕಡೆ ಅವನೇ ಓಡಾಡ್ದಾಗ ಅನಿಸ್ತಿದೆ. ಅವನ್ ಇಲ್ಲೇ ಎಲ್ಲೋ ಹೋಗಿದ್ದಾನೆ, ಇನ್ನೇನ್ ಬರ್ತಾನೆ ಅಂತ ಮನ್ಸು ಚಡ್ಪಡಿಸ್ತಾ ಇದೆ. ಅವನ್ನ ಬಿಟ್ಟು ಕಷ್ಟ ಆಗತ್ತೆ ರೀ. ನಮ್ಮ ವೆಂಕಿ ಇಷ್ಟು ವರ್ಷ ಈ ಮನೆಯಲ್ಲಿದ್ದವನು ಈಗ ಇದ್ದಕ್ಕಿದ್ದಂಗೆ ಇಲ್ಲ ಅಂದ್ರೆ ಹಾಗನ್ಸೋ ಸಹಜ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ನಮ್ಮ ವೆಂಕಿ ನಮ್ಮಿಂದ ದೂರ ತುಂಬಾ ದಿನ ಇರಲ್ಲ ಲಕ್ಷ್ಮಿ. ಆದಷ್ಟು ಬೇಗ ಮನೆಗೆ ಬಂದೇ ಬರ್ತಾನೆ. ಅಲ್ಲಿ ತನಕ ಸ್ವಲ್ಪ ತಾಳ್ಮೆಯಿಂದ ಇರು. ಮಾವ ತಗೊಳ್ಳಿ. ವೀಣಾ, ಏನಮ್ಮ ಇದು ಸಿಹಿ ಮಾಡಿದ್ಯಾ? ಏನ್ ವಿಶೇಷ? ಇದೇನು ಮಾವ ಹೀಗೆ ಕೇಳ್ತಿದ್ದೀರಾ? ಅತ್ತೆ, ನೀವು ಹೇಳಿಲ್ವಾ ಇನ್ನು? ರೀ, ಮರ್ತೇ ಬಿಟ್ಟಿರಿ.
ನೀವು ಮತ್ತೆ ತಾತ ಆಗ್ತಾ ಇದ್ದೀರಾ. ಅಂದ್ರೆ ಜಾನು ತಾಯಿ ಆಗ್ತಾ ಇದ್ದಾಳೆ. ನಮ್ ಜಾನು ತಾಯಿ ಆಗ್ತಾ ಇದ್ದಾಳ. ಅಂತೂ ಈ ಮನೆಯಲ್ಲಿ ಖುಷಿ ಪಡುವಂತ ಕ್ಷಣ ಬಂತಲ್ಲ. ಲಕ್ಷ್ಮಿ, ಇದನ್ನೇ ವಿಧಿಯಾಟ ಅನ್ನೋದು. ವೆಂಕಿ ಮನೆಯಿಂದ ಆಚೆ ಹೋದ್ರೆ ನಮ್ಮನೆಗೆ ಇನ್ನೊಂದು ಜೀವ ಬರ್ತಾ ಇದೆ. ಈ ಸಿಹಿ ಸುದ್ದಿ ಹೇಳೋದು ನಿನಗೆ ಮೊದಲು ಸಿಹಿ ತಿನ್ನಿಸ್ಬೇಕು. ವೀಣಾ, ವೀಣಾ ನೀನು ತಗೋಮ್ಮ. ಅಮ್ಮ ತಗೊಳ್ಳಿ ಅತ್ತೆ. ನಾನು ಎಷ್ಟು ಹೇಳಿದ್ರು ಇವ್ರು ಕೇಳ್ತಾನೆ ಇಲ್ವಲ್ಲ. ಹೇಗೆ ಇವ್ರನ್ನ ಸಮಾಧಾನ ಮಾಡೋದು? ಚಿನ್ನು ಮರಿ, ನೋಡಿ ನೀವು ಹೀಗೆ ಅಳ್ತಿದ್ರೆ ಮಗುಗೆ ತೊಂದರೆ ಆಗತ್ತಪ್ಪ. ಇಲ್ಲ ರೀ, ನೀವು ಏನೇ ಹೇಳಿದ್ರು ನಂಗೆ ಅಣ್ಣ ನೋಡೋ ತನಕ ಸಮಾಧಾನ ಇಲ್ಲ. ನೋಡಿ ನಿಮ್ಮ ಮಾತನ್ನೇ ಒಪ್ಕೊಳ್ಳೋಣ, ಓಕೆ? ಈಗಿಂದೀಗಲೇ ಹೊರಡಕ್ಕಂತೂ ಆಗಲ್ಲ ತಾನೆ. ನಾಳೆ ಹೇಗೂ ನಾವು ಆಸ್ಪತ್ರೆಗೆ ಹೋಗ್ತಿದ್ದೀವಿ. ಅಲ್ಲಿ ಡಾಕ್ಟರ್ನೇ ಕೇಳೋಣ, ನೀವು ಜರ್ನಿ ಮಾಡ್ಬೋದಾ ಅಂತ. ಅವ್ರೇನಾದರೂ ಹ್ಞೂ ಅಂದರೆ ನಾನೇ ಆಗಲೇ ನಿಮ್ಮನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತೀನಿ, ಓಕೆನಾ? ಸರಿ, ಹಾಗೆ ಮಾಡೋಣ. ಆದರೆ ಆಸ್ಪತ್ರೆಗೆ ನಾಳೆ ಯಾಕೆ ಹೋಗಬೇಕು? ಇವತ್ತೇ ಹೋಗೋಣ. ಚಿನ್ನಂಬರಿ, ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟಿರೋದು ನಾಳೆಗೆ. ಹಾಗಿದ್ಮೇಲೆ ಇವತ್ತು ಹೆಂಗೆ ಹೋಗಕ್ಕಾಗತ್ತೆ ಹೇಳಿ? ಇಲ್ಲಿ ಅನ್ಸಿಲ್ಲ. ಚಿನ್ನಂಬರಿ, ಈಗ ನಿಮಗೋಸ್ಕರ ಅಲ್ಲದೆ ಹೋದ್ರು ನಮ್ಮ ಮಗುಗೋಸ್ಕರನಾದ್ರೂ ನೀವು ತಿನ್ಬೇಕು. ನೋಡಿ, ನಮ್ಮಿಂದ ಮಗುಗೆ ತೊಂದರೆ ಆಗ್ಬಾರ್ದು ತಾನೆ. ನೋಡಿ ನೋಡಿ, ನೀವೀಗ ಅಳ್ತಾ ಇದ್ರೆ 3 ಹೊತ್ತು ಮಗುನೂ ಅಳುಮುಂಜಿ ಆಗ್ಬಿಡತ್ತಪ್ಪ. ಅದಕ್ಕೋಸ್ಕರ ಮಗುಗೋಸ್ಕರ ಒಂದ್ಸರಿ ಸ್ಮೈಲ್ ಮಾಡ್ತೀರಾ? ಇಲ್ಲ ಒಂದ್ಸಲಿ ಅದು ಚಿನ್ನ ಮರಿ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.